ಭಯೋತ್ಪಾದಕರಿಗೆ ಅಥವಾ ಭಯೋತ್ಪಾದಕ ಮನೋಸ್ಥಿತಿ ಇರುವವರಿಗೆ ಶೆಲ್ಟರ್ ಕೊಡುವಂತ ಒಂದು ಪಕ್ಷ ಇದೆ. ಯಾವ ಪಕ್ಷ ಅಂತ ನಾನು ಹೇಳಕ್ ಹೋಗಲ್ಲ, ನಿಮ್ಗೆ ಗೊತ್ತಿದೆ. ಅದು ಮೊದಲು ಆ ಪಕ್ಷದ ಶಟರ್ ಬಂದ್ ಮಾಡ್ಬೇಕು ನಾವು. ಅದು ಒಳ್ಳೆ ಆಪ್ಷನ್ ನಮಗೆ. ಅದು ಇಲ್ಲದೆ ಇದ್ರೆ ಇವರು ಒಳ್ಳೆ ರೇಟ್ ಸಿಗತ್ತೆ ಅಂತ ಹೇಳಿದ್ರೆ ದೇಶವನ್ನೂ ಕೂಡ ಮಾರ್ಲಿಕ್ಕೆ ತಯಾರಿದ್ದಾರೆ ಇವರು. ವೆಸ್ಟ್ ಬೆಂಗಾಲ್ ಅಲ್ಲಿ ಮೊನ್ನೆ ತನಕ ಇವರ ದೀದಿ ಸರ್ಕಾರ ಇತ್ತು. ಇವರೆಲ್ಲ ವ್ಯಾಪಾರ ಮಾಡಿಕೊಂಡು ಇಡೀ ದೇಶವನ್ನ ಲಗಾಡಿ ತೆಗಿಲಿಕ್ಕೆ ಅವರಿಗೆಲ್ಲ ಅವಕಾಶವನ್ನ ಮಾಡಿಕೊಟ್ಟು ಇವತ್ತಿಗೂ ಕೂಡ ಅವರ ರಕ್ಷಣೆಗೆ ನಿಂತವರಿದ್ದಾರೆ. ಪ್ರಿಯಾಂಕ ಖರ್ಗೆ ಅವರು ಹೇಳಿದ್ರು, ನಾವು ಕೆಲಸ ಮಾಡ್ತೀವಿ, ನೀವೇನಾದ್ರ ಬಗ್ಗೆ ಹೋರಾಟ ಮಾಡೋದಾಗ್ಲಿ ಫೋಟೋ, ಯಾಕಂದ್ರೆ ಅವ್ರಿಗೆ ಬಹಳ ಸಂಕಟ ಆಗ್ತಿದೆ ಒಳಗಡೆಯಿಂದ ಒಳಗಡೆ, ಯಾಕಂದ್ರೆ ಇದೆಲ್ಲ ಹಾಕ್ಬಿಟ್ಟೇನೋ ತೊಂದರೆ ಆಗತ್ತೆ, ಅವ್ರನ್ನ ತೋರಿಸ್ಕೊಡ್ತಾರೆ ಅಂತೇಳಿ. ಒಂದೇ ಮಾತರಂ ಆ ಗೀತೆಯನ್ನ ಹಾಡುವಾಗ, ಅದು ಪ್ರಾರ್ಥನೆಯನ್ನ ಹೇಳುವಾಗ ನಿನ್ನೆ ಒಂದು ಹೆಂಗಸು ಬಹಳ ಕಸಿಬಿಸಿಯಲ್ಲಿ ಒದಾಡ್ತಾ ಇತ್ತು. ನನಗೆ ಆಶ್ಚರ್ಯ, ಇದು ಏನಕ್ಕಪ್ಪ ಈ ತರ, ಇನ್ನೂ ಕೂಡ ಇವರಿಗೆ ಇದನ್ನು ಒಪ್ಕೊಳಕ್ಕಾಗಲ್ಲ ಅಂತ ಹೇಳಿದ್ರೆ ಬಹಳ ಕಷ್ಟ. ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದಾರೆ, ಅವರ ಮಗ ಇಲ್ಲಿ ಗೃಹ ಸಚಿವರು, ಅವ್ರ ಬಗ್ಗೆ ನನಗೆ ಬಹಳ ಗೌರವ ಇದೆ, ಬಹಳ ರೆಸ್ಪೆಕ್ಟ್. ಅವರ ಸ್ನೇಹಿತರೊಬ್ರು ಇಬ್ಬರಿದ್ದಾರೆ, ಒಡಂಬಡಿಯ ದಾಂಡಿಗರು ಡೆಲ್ಲಿಲಿ. ಒಬ್ರು ಕಪಿಲ್ ಸಿಬಲ್ ಮತ್ತೆ ಇನ್ನೊಬ್ರು ಪ್ರಶಾಂತ್ ಭೂಷಣ್ ಅಲ್ವಾ ಸರ್, ಅವರಿಬ್ರು ನಾವು ಒಡಂಬಡಿಯ ದಾಂಡಿಗರು ಅಂತ ಯಾರಿಗೆ ಹೇಳ್ತೀವಿ ಅಂತೇಳಿ, ನಮ್ಮಲ್ಲಿ ಈ ಕ್ರಿಕೆಟ್ ಆಡುವಾಗ ಓಪನಿಂಗ್ ಬ್ಯಾಟಿಂಗ್ ಯಾರು ಹೋಗ್ತಾರೆ, ಒಡಂಬಡಿಯ ದಾಂಡಿಗರು ಎಂಟ್ರಿ ಆಗ್ತಾ ಇದ್ದಾರೆ ಅಂತೇಳಿ. ರೋಹಿಂಗ್ಯಾ ಗ್ಯಾಂಗ್ ವಿರುದ್ಧ ಈ ದೇಶದಲ್ಲಿ ಹೋರಾಟಗಳು ನಡೆಯುವ ಸಂದರ್ಭದಲ್ಲಿ ಮೋದಿ ಸರ್ಕಾರ ಅವರನ್ನ ಈ ಬೆಕ್ಕನ್ನ ಎತ್ಕೊಂಡು ಹೊರಗಡೆ ಆಗದಂಗೆ ಹಾಕಬೇಕು ಅಂತೇಳಿ ಹೊರಟಾಗ ಇವರು ಸುಪ್ರೀಂ ಕೋರ್ಟಿಗೆ ಹೋಗಿ ಫೈಟ್ ಮಾಡಿ ಅವರ ಪರವಾಗಿ ಹೋರಾಟವನ್ನ ಮಾಡ್ತಾರೆ. ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರ ಸ್ನೇಹಿತರವರು, ಸ್ನೇಹಿತರದಲ್ಲಿ ತಪ್ಪಿಲ್ಲ ಅಲ್ವಾ, ಇದಕ್ಕೇನು ಕೇಸ್ ಹಾಕ್ತಾರ? ನಮ್ಮ ದೇಶದಲ್ಲಿ NRC ಅಂತೇಳಿ ದೇಶವಾಸಿಗಳನ್ನ ಒಂದು ರಿಜಿಸ್ಟರ್ ಮಾಡಬೇಕು ಅಂತೇಳಿ, ಒಂದು ನೋಂದಣಿ ಮಾಡಬೇಕು ಅಂತೇಳಿ ಅಮಿತ್ ಶಾ ಅವರು ಒಂದು ಕಾಯ್ದೆಯನ್ನು ತರಬೇಕು ಅಂತ ಹೊರಟಾಗ ಈ ಕಾಂಗ್ರೆಸ್ನವರು ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಕಟ್ಟುತ್ತಾರೆ. ಕಾಗಜ್ ನಹಿ ದಿಖಾಯೆಂಗೆ ಅಲ್ವಾ, ಕಾಗಜ್ ಈ ಏನು ನಾವು ತೋರಿಸಲ್ಲ ನಿಮಗೆ, ಯಾಕೆ ನಾವು ದಾಖಲೆಗಳನ್ನು ಕೊಡಬೇಕು ಅಂತೇಳಿ. ಏನು ಇವರೆಲ್ಲ ಕಳ್ರ? ಇವ್ರು ಕಳ್ರಾದ್ರೆ ಮಾತ್ರ ಹಿಂಗೆ ಹೇಳ್ಬೇಕಪ್ಪ. ಆಶ್ಚರ್ಯ. ನನ್ನನ್ನು ಯಾರಾದ್ರೂ ಪೊಲೀಸರು ಯಾರೋ ಬಂದು ಕೇಳಿದ್ರೆ, ಏನಪ್ಪ ನಿನ್ನ ಹೆಸರು ಕೇಳಿದ್ರೆ ನನ್ನ ಹೆಸರು ವಸಂತ್ ಗಿಳಿಯಾರ್ ಅಂತೇನೆ, ಏನೋ ID ಪ್ರೂಫ್ ಏನಾದ್ರು ಬೇಕಾ ಇದೆಯಾ ಕೇಳಿದ್ರೆ ನಾನು ತೋರಿಸ್ತೀನಪ್ಪ, ನಾನು ತೋರಿಸಲ್ಲ ಅಂತ ಹೇಳಿದ್ರೆ ನಾನು ಕಳ್ಳ ಆಗಿದ್ರೆ ತೋರಿಸಲ್ಲ. ಆ ರೀತಿಯ ಈ ದೇಶದಲ್ಲಿ ದೇಶದ್ರೋಹಿಗಳಿಗೆ, ಭಯೋತ್ಪಾದಕರಿಗೆ ಅಥವಾ ಭಯೋತ್ಪಾದಕ ಮನೋಸ್ಥಿತಿ ಇರುವವರಿಗೆ ಶೆಲ್ಟರ್ ಕೊಡುವಂತ ಒಂದು ಪಕ್ಷ ಇದೆ. ಯಾವ ಪಕ್ಷ ಅಂತ ನಾನು ಹೇಳಕ್ ಹೋಗಲ್ಲ, ನಿಮ್ಗೆ ಗೊತ್ತಿದೆ. ಅದು ಮೊದಲು ಆ ಪಕ್ಷದ ಶಟರ್ ಬಂದ್ ಮಾಡ್ಬೇಕು ನಾವು. ಅದು ಒಳ್ಳೆ ಆಪ್ಷನ್ ನಮಗೆ. ಅದು ಇಲ್ಲದೆ ಇದ್ರೆ ಇವರು ಒಳ್ಳೆ ರೇಟ್ ಸಿಗತ್ತೆ ಅಂತ ಹೇಳಿದ್ರೆ ದೇಶವನ್ನೂ ಕೂಡ ಮಾರ್ಲಿಕ್ಕೆ ತಯಾರಿದ್ದಾರೆ ಇವರು. ಇವತ್ತು ಬಾಂಗ್ಲಾ ನುಸುಳುಕೋರರ ಈ ಕೆಲವರು ಕೇಳ್ತಾರೆ, ನಿಮ್ಮದೇ ಕೇಂದ್ರದಲ್ಲಿ ಸರ್ಕಾರ ಇದೆ, ನೀವು ಬಾಂಗ್ಲಾ ನುಸುಳುಕೋರರು ಹೆಂಗ್ ಬಂದ್ರು ಅಂತ ಹೇಳಿ. ವೆಸ್ಟ್ ಬೆಂಗಾಲ್ ಅಲ್ಲಿ ಮೊನ್ನೆ ತನಕ ಇವರ ದೀದಿ ಸರ್ಕಾರ ಇತ್ತು. ಇವರೆಲ್ಲ ವ್ಯಾಪಾರ ಮಾಡಿಕೊಂಡು ಇಡೀ ದೇಶವನ್ನ ಲಗಾಡಿ ತೆಗಿಲಿಕ್ಕೆ ಅವರಿಗೆಲ್ಲ ಅವಕಾಶವನ್ನ ಮಾಡಿಕೊಟ್ಟು ಇವತ್ತಿಗೂ ಕೂಡ ಅವರ ರಕ್ಷಣೆಗೆ ನಿಂತವರಿದ್ದಾರೆ. ಒಂದು ರೀತಿಯಲ್ಲಿ ಭಾರತದ ಒಂದು ಡೆಮೋಗ್ರಫಿಕ್ ವ್ಯವಸ್ಥೆಯನ್ನ ಇದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಸಂಚಾಗಿ ನನಗೆ ಕಾಣಿಸ್ತಾ ಇದೆ. ಯಾಕಂದ್ರೆ ಇದೆಲ್ಲವನ್ನ ಅಲ್ಲೋಲ ಕಲ್ಲೋಲ ಮಾಡ್ಲಿಕ್ಕೆ ಇವರು ಮಾಡ್ತಾ ಇರುವಂತ ಒಂದು ಸಂಚಾಗಿ ಕಾಣಿಸ್ತಾ ಇದೆ. ಸರ್ಕಾರದಲ್ಲಿ ಮೊನ್ನೆ ಪ್ರಿಯಾಂಕ ಖರ್ಗೆ ಅವರು ಹೇಳಿದ್ರು, ನಾವು ಕೆಲಸ ಮಾಡ್ತೀವಿ, ನೀವೇನಾದ್ರ ಬಗ್ಗೆ ಹೋರಾಟ ಮಾಡೋದಾಗ್ಲಿ ಫೋಟೋ, ಯಾಕಂದ್ರೆ ಅವ್ರಿಗೆ ಬಹಳ ಸಂಕಟ ಆಗ್ತಿದೆ ಒಳಗಡೆಯಿಂದ ಒಳಗಡೆ, ಯಾಕಂದ್ರೆ ಇದೆಲ್ಲ ಹಾಕ್ಬಿಟ್ಟೇನೋ ತೊಂದರೆ ಆಗತ್ತೆ, ಅವ್ರನ್ನ ತೋರಿಸ್ಕೊಡ್ತಾರೆ ಅಂತೇಳಿ. ಆದ್ರೆ ಇವತ್ತು ಪ್ರತಿ ಮನೆಯಲ್ಲೂ ಕೂಡ ಜನಜಾಗರಣ ಆಗದೆ ಇದ್ರೆ ನಾಳೆ ಎಲ್ಲೆಲ್ಲಿಂದ ಭಯೋತ್ಪಾದಕರು ನುಗ್ಗಿ ನಮ್ಮ ಈ ಊರುಗಳಲ್ಲಿ, ಬೆಂಗಳೂರಿನಲ್ಲೇ ಲಕ್ಷಾಂತರ ಜನ ಇರ್ಬೋದು, ಹೇಳಕ್ಕಾಗಲ್ಲ, ಸಾವಿರಾರು ಜನ ಈಗ ಸ್ಕ್ರೀನಿಂಗ್ ಮಾಡಿದಾಗ ಎಷ್ಟೋ ಜನರು ಸಿಕ್ಕಾಕೊಂಡು ಬೀಳ್ತಾ ಇದ್ದಾರೆ. ಹಾಗಾಗಿ ಇವತ್ತು ಪುನೀತ್ ಕೆರೆಹಳ್ಳಿ ಅವರ ನೇತೃತ್ವದಲ್ಲಿ ರಾಷ್ಟ್ರ ರಕ್ಷಣಾ ಪಡೆ ಒಂದು ಬಹಳ ಅದ್ಭುತವಾದಂತ ಒಂದು ಕೆಲಸವನ್ನ, ಅದು ತನ್ನ ಪ್ರಾಣದ ಹಂಗನ್ನ ತೊರೆದು, ಆ ಕಾರಣಕ್ಕೆ ಅವ್ರಿಗೆ ನೀವು ಚಪ್ಪಾಳೆಯನ್ನು ಹೊಡಿಬೇಕು. ನೋಡಿ, ಎಲ್ರು ಈ ರೀತಿ ಕ್ರಾಂತಿಕಾರಿ ಪಡೆಗಳನ್ನ ಕಟ್ಟಿಕೊಂಡು ಅವರ ವಿರುದ್ಧ ನಿಜವಾಗಿಯೂ ತೊಡೆಯನ್ನ ತಟ್ಟಿ ಫೀಲ್ಡ್ಗೆ ಇಳಿದು, ಬರೀ ವೇದಿಕೆಯ ಭಾಷಣ ಅಥವಾ ನಾವು ಏನು ವಿಡಿಯೋ ಮಾಡಿ ಬಿಡುವಂತದ್ದನ್ನ ರಾಷ್ಟ್ರ ರಕ್ಷಣಾ ಪಡೆ ಮಾಡ್ತಾ ಇಲ್ಲ. ನಿಜವಾಗಿಯೂ ಯಾರ್ಯಾರು ಎಲ್ಲೆಲ್ಲಿ ಬಾಂಗ್ಲಾ ಅಕ್ರಮ ನುಸುಳುಕೋರು ಇದ್ದಾರೋ ಅಲ್ಲಿ ಹುಡ್ಕೊಂಡು ಹೋಗಿ ಪೊಲೀಸರು ಮಾಡಬೇಕಾದ ಕೆಲಸವನ್ನ ರಾಷ್ಟ್ರ ರಕ್ಷಣಾ ಪಡೆಯ ಈ ಸ್ನೇಹಿತರು ಸಹೋದರರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ
ಅವರು ನಿಜವಾಗಿಯೂ ಅಭಿನಂದನೆಗೆ ಅರ್ಹರು. ಅವರಿಗೆ ಭಗವತಿ ಮೂಕಾಂಬಿಕೆ ಬಹಳ ದೊಡ್ಡ ಶಕ್ತಿಯನ್ನ ಕೊಡ್ಲಿ ಅಂತ ಹೇಳ್ತಾ